ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅವಿನಾಶ್ ಆರಾಧ್ಯ. ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇಂದು ನಿಮಗೆ ಮಕರ ರಾಶಿಯ ಯುಗಾದಿ ವರ್ಷ ಭವಿಷ್ಯವನ್ನು ತಿಳಿಸಲಿದ್ದೇನೆ. ಮಕರ ರಾಶಿಗೆ ಉತ್ತರಾಷಾಢ 3 ಪಾದ, ಶ್ರವಣ 4 ಪಾದ, ಧನಿಷ್ಠ 2 ಪಾದ ಸೇರಿ ಮಕರ ರಾಶಿ ಆಗುತ್ತದೆ. ಇನ್ನು ಮಕರ ರಾಶಿಯವರಿಗೆ ಶುಭವಾರಗಳು ಬುಧವಾರ, ಶುಕ್ರವಾರ, ಶನಿವಾರ. ಮಕರ ರಾಶಿಯವರಿಗೆ ಶುಭರತ್ನಗಳು ವಜ್ರ, ಪಚ್ಚೆ, ನೀಲ. ಮಕರ ರಾಶಿಯವರಿಗೆ ಶುಭವರ್ಣಗಳು ನೀಲ, ಹಸಿರು, ಹಳದಿ. ಮಕರ ರಾಶಿಯವರಿಗೆ ಶುಭ ದಿಕ್ಕು ಪಶ್ಚಿಮ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ 4, 5, 6, 8. ಮಕರ ರಾಶಿಯವರಿಗೆ ಶುಭ ದಿನಾಂಕಗಳು 1, 10, 19, 28. ಮಕರ ರಾಶಿಯವರಿಗೆ ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಶುಭ ಫಲದಾಯಕರಾಗಿದ್ದು, ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರರಿಂದ ಸಹಾಯಗಳು ಆಗುವಂಥದ್ದು, ಸಜ್ಜನ ಸಹವಾಸದಿಂದ ಕೀರ್ತಿ ಹಾಗೂ ಸತ್ಕರ್ಮಾಸಕ್ತಿ ಮತ್ತು ಕುಟುಂಬದಲ್ಲಿ ಸೌಖ್ಯ, ಧನಾಗಮನ ಮತ್ತು ಶುಭ ಕಾರ್ಯ ಯತ್ನ ಸಫಲ, ಮನಸ್ಸಿಗೆ ನೆಮ್ಮದಿ ಮೊದಲಾದ ಫಲಗಳನ್ನು ಕಾಣಬಹುದು. ಇನ್ನು ಮಕರ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಹಣದ ಅಡಚಣೆಗಳು ಉಂಟಾಗುವಂಥದ್ದು, ಬಂಧು ಮಿತ್ರರಿಂದ ಮನಸ್ತಾಪಗಳು ಆಗುವಂಥದ್ದು, ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದು, ಈ ಮೊದಲಾದ ಅಶುಭ ಫಲಗಳು ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಆಗುತ್ತದೆ. ಇನ್ನು ಮಕರ ರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು, ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿ, ಸ್ಥಿರಾಸ್ತಿ ಮಾಡುವಂತಹ ಯೋಗ, ಸಂಪಾದನೆ ಜಾಸ್ತಿಯಾಗುವಂಥದ್ದು, ಯತ್ನ ಕಾರ್ಯಗಳಲ್ಲಿ ಅನುಕೂಲ, ಸೇವಕ ವರ್ಗದವರಿಂದ ಸಹಾಯ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಮೊದಲಾದ ಫಲಗಳನ್ನು ನಿರೀಕ್ಷಿಸಬಹುದು. ಇದು ಮಕರ ರಾಶಿಯವರ ಯುಗಾದಿ ವರ್ಷ ಭವಿಷ್ಯವಾಗಿತ್ತು. ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.